ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಎಲ್ಲರ ಗಮನ ಸೆಳೆದ ನ್ಯಾಯಾಧೀಶರ ಯೋಗ ಪ್ರದರ್ಶನ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜಮಖಂಡಿ ನಗರದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಅಭಿಯೋಜಕರ ಹಾಗೂ ತಾಲೂಕಾ ಆಡಳಿತ ಇವರ ಸಂಯುಕ್ತ ಆಶ್ರಯದಲ್ಲಿ ಶೂರ್ಪಾಲಿ ಸರ್ಕಾರಿ ಪ್ರೌಢಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕ ಅಪ್ಪು ಧರೇಗೌಡರ್ ಅವರ ಮೂಲಕ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಈ ಯೋಗ ದಿನಾಚರಣೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶ ರಾಜಶೇಖರ್ ಎಸ್ ಹರಸೂರ್, ಹೆಚ್ಚುವರಿ ಹಿರಿಯ ದಿವಾಣಿ ನ್ಯಾಯಾಧೀಶ ಸುಶಾಂತ್ ಚೌಗಲೆ, ತಾಲೂಕಾ ಕಾನೂನು ಸೇವಾ ಸಮಿತಿ ಸದಸ್ಯರಾದ ಕಾರ್ಯದರ್ಶಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅರ್ಷದ್ ಎ ಅನ್ಸಾರಿ ಸೇರಿದಂತೆ ನ್ಯಾಯವಾದಿಗಳು ಭಾಗಿಯಾಗಿ ಯೋಗ ಮಾಡುವ ಮೂಲಕ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದರು. ಯೋಗವನ್ನು ಮಾಡಿಸಿದ ಶೂರ್ಪಾಲಿ ಸರ್ಕಾರಿ ಪ್ರೌಢಶಾಲೆ ದೈಹಿಕ ಶಿಕ್ಷಕ ಅಪ್ಪು ಧರೇಗೌಡರ್ ಅವರನ್ನು ನ್ಯಾಯಾಧೀಶರು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ವಿವಿಧ ಆಸನದ ಭಂಗಿಗಳನ್ನು ನ್ಯಾಯಾಧೀಶರು ಹಾಗೂ ಸ್ಥಳೀಯ ಉಪಸ್ಥಿತರಿದ್ದ ಸಾರ್ವಜನಿಕರು ಪ್ರದರ್ಶನ ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದರು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳ ಮೇಲೆ ಉಸಿರನ್ನು ಹೊರ ಹಾಕ್ತಾ, ಯಾರಿಗೆ ಸಾಧ್ಯ ಇದೆಯೋ ಬೆರಳುಗಳನ್ನು ಹಿಡಿದು, ಯಾರಿಗೆ ಆಗಲ್ವೋ ಇಲ್ಲಿ ಮೀನಖಂಡ ಭಾಗವನ್ನು ಹಿಡ್ಕೊಂಡು ಬಾಗಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಬೆನ್ನಾಗಲಿಕ್ಕೆ ರಿಲ್ಯಾಕ್ಸ್. ನಿಧಾನವಾಗಿ ರಿಲ್ಯಾಕ್ಸ್. ಪ್ರಾಣಾಯಾಮ. ಪ್ರಾಣ ಎಂದರೆ ಉಸಿರು ಅಥವಾ ಜೀವ. ಆಯಾಮ ಎಂದರೆ ನಿಯಂತ್ರಣ. ಉಸಿರಾಟದ ನಿಯಂತ್ರಣ ಕ್ರಿಯೆಗೆ ಪ್ರಾಣಾಯಾಮ ಅಂತ ಕರಿತೀವಿ ಸರ್. ಪ್ರಾಣಾಯಾಮ ಮಾಡೋದ್ರಿಂದ ಆಯಸ್ಸು, ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಅಷ್ಟೂ ಹೆಚ್ಚಾಗುತ್ತೆ. ಓಕೆ ಸರ್, ಮೊದಲನೇ ಪ್ರಾಣಾಯಾಮ ಅನುಲೋಮ ವಿಲೋಮ. ಎರಡೂ ಮೂಗಿನ ಹೊರಳೆಯಿಂದ ದೀರ್ಘವಾಗಿ ಉಸಿರನ್ನು ತಗೋತೀವಿ. ದೀರ್ಘವಾಗಿ ಗದ್ದ ಎದೆಗೆ ಹತ್ತಬೇಕು, ಹಿಮ್ಮಡಿಗಳು ನೆಲಕ್ಕೆ ಹತ್ತಬೇಕು. ಬೂದರಾಸನ. ಹಿಮ್ಮಡಿ ನೆಲಕ್ಕೆ ಹಚ್ಚಕ್ಕೆ ಟ್ರೈ ಮಾಡ್ಬೇಕು, ಗದ್ದ ಎದೆಗೆ ಹಚ್ಚಕ್ಕೆ ಟ್ರೈ ಮಾಡಿ. ಎಡಗಾಲನ್ನ ಮುಂದಕ್ಕೆ ತಗೋಬೇಕೀಗ. ಎಡಗಾಲ ಹಿಂದಕ್ಕೆ ಹೋಗಿ ಸರ್. ಈಗ ಎಡಗಾಲು ಮುಂದೆ. ಎರಡನೇದು ನಿಂತು ಮಾಡುವ ಆಸನ ವೃಕ್ಷಾಸನಕ್ಕೆ ಹೋಗ್ತೀವಿ. ಸ್ವಲ್ಪ ಚಾಲೆಂಜಿಂಗ್ ಆಸನ, ಆದರೂ ದೇಹಕ್ಕೆ ತುಂಬ ಒಳ್ಳೆಯದು. ಮೊದಲಿಗೆ ಬಲಗಾಲನ್ನ ಎಡ ಮೊಳಕಾಲಿನ ಮೇಲ್ಗಡೆ ನಿಂತುಕೊಂಡು ಬ್ಯಾಲೆನ್ಸಿಂಗ್ ಅನ್ನು ಮಾಡ್ತೀವಿ. ನಿಧಾನವಾಗಿ ಎರಡೂ ಕೈಗಳು ಪಕ್ಕಕ್ಕೆ, ದೀರ್ಘ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳು ಮೇಲಕ್ಕೆ. ಕೈ ಎರಡು ನೇರವಾಗಿರಲಿ ಸರ್, ಕಿವಿಗೆ ತಾಗಿ. ಕಣ್ಣು ಮುಚ್ಚಿ ದೀರ್ಘ ಉಸಿರು ತಗೊಂಡ್ಬಿಡ್ತೀವಿ ಸರ್. ರಿವರ್ಸ್. ಓಕೆ ಸರ್. ರಕ್ತ ಸಂಚಾರದಲ್ಲಿ ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ ಸರ್. ಕಣ್ಣುಗಳನ್ನು ಬಿಡೋಣ. ನಿಧಾನವಾಗಿ ಆಸನಗಳೆಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಮೊದಲನೇದಾಗಿ ನಿಂತು ಮಾಡುವ ಆಸನಗಳಲ್ಲಿ ತಾಡಾಸನ ಮಾಡ್ತೀವಿ. ತಾಡಾಸನ ಅಂತಂದರೆ, ತಾಡ ಎಂದರೆ ಪರ್ವತ.